ಹೆಣ್ಣು ದುರ್ಬಲೆಯಲ್ಲ. ನಮಸ್ಕಾರ, ಮುಂಗಾರು ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಇದೊಂದು ಮರ ನೋಡಿದ್ದೀರಾ ನೀವು? ಅಲ್ಲಿ ನೋಡಿ, ಅದರ ಕಾಯಿ ಕಾಣಿಸ್ತದಲ್ಲ, ಗೊಂಚಿಲು, ಅದಕ್ಕೆ ರೀತಾಕಾಯಿ ಅಥವಾ ಇಂಡಿಯನ್ ಸೋಪ್ ನಟ್ ಅಂತ ಹೇಳಿ ಕರಿತೇವೆ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಇದು ಮಾಡಿದರೆ ಸೋಪ್ ಥರ ಟೆಕ್ಸ್ಚರ್ ಬರುತ್ತೆ. ಸಣ್ಣ ಮಕ್ಕಳಿಗೆ ಎಲ್ಲ ಹೊಟ್ಟೆ ನೋವೆಲ್ಲ ಇರುವಾಗ ಸಣ್ಣ ವಯಸ್ಸಲ್ಲಿ ಹೊಕ್ಕಳಿಗೆ ಅದನ್ನು ಇಡ್ತಾರಂತೆ. ಹಾಗೆ ಹೊಟ್ಟೆ ನೋವೆಲ್ಲ ಕಮ್ಮಿ ಆಗುತ್ತೆ. ತುಂಬ ಪರಿಮಳ ಎಲ್ಲ ಇರುತ್ತೆ ಅದರಲ್ಲಿ. ಶ್ಯಾಂಪು ಥರ ಕೂಡ ಯೂಸ್ ಮಾಡ್ಬೋದು. ನನಗೆ ಸ್ವಲ್ಪ ಸಿಕ್ಕಿತ್ತು, ಅದನ್ನೇ ಕಲೆಕ್ಟ್ ಮಾಡಿದ್ದು. ಇಲ್ಲಿ ನೋಡಿ, ನಾವು ಸೆಕೆಂಡ್ ಬ್ಯಾಚ್ ಅಂದರೆ 2ನೇ ಸಲಕ್ಕೆ ಹರಿವೆಗೆ ಬೀಜ ಹಾಕಿದ್ದು. ಹಾಗೆ ಹರಿವೆ ಸೊಪ್ಪಾಗಿದೆ ಈಗ ನಮ್ಮ ಮನೆಯಲ್ಲಿ. ಸ್ವಲ್ಪ ನಾವು ಅಡಿಗೆಗೆ ಅಂತ ಹೇಳಿ ಇವಾಗ ತೆಗಿತಾ ಇದ್ದೇವೆ. ಸ್ವಲ್ಪ ಅಡಿಗೆ ಮಾಡಿದ್ವಿ, ಮತ್ತು ಇನ್ನು ಸ್ವಲ್ಪ ಅಂಗಡಿಗೆಲ್ಲ ಕೊಟ್ವಿ. ಎಲ್ಲ ನಾವು ಅಡುಗೆ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲ, ಹಾಗೆ ಇನ್ನು ಸ್ವಲ್ಪ ನೆರೆ ಮನೆಯವರಿಗೆ ಎಲ್ಲ ಶೇರ್ ಮಾಡಲಿಕ್ಕೆ ಉಂಟು. ಫಸ್ಟ್ ಬ್ಯಾಚ್ ಏನಾಗಿತ್ತು ಅದನ್ನು ನಾವು ಶೇರ್ ಮಾಡಿದ್ದೇವೆ. ಹಾಗಾಗಿ ಈ ಸಲ ನಾವು ಸ್ವಲ್ಪ ನಮಗೆ ಯೂಸ್ ಮಾಡಿ ಸ್ವಲ್ಪ ಅಂಗಡಿಗೆ ಕೊಟ್ಟು ಇವಾಗ ನಾವು ನೋಡಿ ಪಲ್ಯ ಮಾಡೋಕ್ಕೆ ತಗೊಂಡೋಗ್ತಾ ಇದ್ದೀವಿ ಮಧ್ಯಾಹ್ನಕ್ಕೆ ಅಂತ ಹೇಳಿ. ಇದು ಪಲ್ಯ ಮಾಡಲಿಕ್ಕೆ ತುಂಬ 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 ಈಸಿ ಆಯಿತಾ. ಇದನ್ನು ಜಸ್ಟ್ ಬೇಯಿಸಿ ಒಂದು ಒಗ್ಗರಣೆ ಕೊಟ್ಟರೆ ಆಯಿತು. ಇದಕ್ಕೆ ಎಂತ ಹಾಕಲಿಕ್ಕಿಲ್ಲ. ಒಂದು ಈರುಳ್ಳಿ ಮತ್ತು 2 ಹಸಿಮೆಣಸಿನ್ಕಾಯಿ ಹಾಕಿ ಸೊಪ್ಪನ್ನು ಕತ್ತರಿಸಿ ಬೇಯಿಸಲಿಕ್ಕೆ ಇಟ್ಟು, ಆಮೇಲೆ ಉಪ್ಪು ಹಾಕಿ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಆಮೇಲೆ ಒಣಮೆಣಸು, ಆಮೇಲೆ ಸಾಸಿವೆ, ಕರಿಬೇವು ಸೊಪ್ಪು ಹಾಕಿ ಒಗ್ಗರಣೆ ಕೊಟ್ಟು, ತೆಂಗಿನಕಾಯಿ ಬೇಕಿದ್ರೆ ಹಾಕ್ಬೋದು, ಇಲ್ಲದ್ರೆ ಬೇಡ. ಹಾಗೆ ಒಂದು ಪಲ್ಯ ಮಾಡಿದರೆ ಒಳ್ಳೆಯದಾಗ್ತದೆ ಊಟ ಮಾಡಲಿಕ್ಕೆ ಮಧ್ಯಾಹ್ನ ಎಲ್ಲ. ಅದು ಕಲರ್ ನೋಡಿದ್ರಲ್ಲ ಇವಾಗ, ಎಷ್ಟು ಕೆಂಪು ಕಲರಲ್ಲಿ, ಕೆಂಪು ಹರಿವೆ ಎಲ್ಲ ಹಾಗೇನೆ ಕಲರ್ ಬರೋದು ಬೇಯಿಸಿ ಆದಮೇಲೆ. ನೋಡಿ ಎಷ್ಟು ಬೇಗ ಪಲ್ಯ ರೆಡಿ ಆಯಿತು. ತುಂಬ ಬೇಗ ಆಗುವಂಥ ಒಂದು ರೆಸಿಪಿ ಇದು. ನಮಗೆ ಊಟಕ್ಕೆ ಅನ್ನ, ಸಿಗಡಿ ಚಟ್ನಿ ಅಂದರೆ ಎಟ್ಟಿ ಚಟ್ನಿ, ಹರಿವೆ ಸೊಪ್ಪಿದು ಪಲ್ಯ, ಹುಣಸೆ ಹುಳಿದು ಉಪ್ಪಿನಕಾಯಿ. ಇದು ನೋಡಿ ಚಿರ್ಪುಟ್ ಅಂತ ಹೇಳಿ, ಇದಕ್ಕೆ ಗೋಲ್ಡನ್ ಬೆರಿ ಅಂತ ಕೂಡ ಕರೀತಾರೆ. ಇದರಲ್ಲಿ ಎಷ್ಟು ಬೆನಿಫಿಟ್ಸ್ ಇದೆ ಅಂತ ನೋಡಿ ಅಂತ ಒಂದ್ಸಲ ನೀವು ಗೂಗಲ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತೇಳಿ. ನಾವು ಎಲ್ಲ ಫ್ಯಾನ್ಸಿ ಬ್ಲೂ ಬೆರಿ, ಆ ಬೆರಿ, ಈ ಬೆರಿ ಅಂತ ಹೇಳಿ ನಾವು ಮಾರು ಹೋಗ್ತೇವಲ್ಲ, ಅಷ್ಟು ಬೆಲೆ ಕೊಟ್ಟು. ಇದು ನಮ್ಮ ಮನೆ ಹಿತ್ತಲಲ್ಲೇ ಆಗುತ್ತೆ. ಇದು ಹಿತ್ತಲಲ್ಲಿರುವಂಥ ಮದ್ದು ಏನಿದೆ ಅದಕ್ಕೆ ಬೆಲೆ ಇಲ್ಲ ಅಂತ ಹೇಳ್ತಾರಲ್ಲ, ನಿಜ. ಆ್ಯಕ್ಚುಲಿ ನೋಡೋಕ್ಕೋದ್ರೆ ಇದು ತುಂಬ ಬೆನಿಫಿಷಿಯಲ್ ಇದೆ. ಇದ್ದರೆ ನೀವು ಕನ್ಸ್ಯೂಮ್ ಮಾಡಿ ತಿನ್ನಿ ಆಯಿತಾ. ಇದನ್ನು ತುಂಬ ಒಳ್ಳೆಯದಿದೆ ಹೆಲ್ತಿಗೆಲ್ಲ. ನಾವು ಇಲ್ಲಿ ಎಲ್ಲ ತೆಂಗಿನ ಗರಿದು ಪೊರಕೆ ಎಲ್ಲ ಯೂಸ್ ಮಾಡೋದು. ಹಾಗೆ ಅಮ್ಮ ಅದನ್ನು ರೆಡಿ ಮಾಡ್ತಾ ಇದ್ದಾರೆ ನೋಡಿ. ತುಂಬ ಡಿಮ್ಯಾಂಡ್ ಇದೆ ಇದಕ್ಕೆ. ಪ್ರತಿಯೊಬ್ಬ ಮಹಿಳೆಗೂ ವಿಶ್ವ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇವತ್ತು ನಾನು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಪೋಸ್ಟ್ ನೋಡಿದೆ. ಅದರಲ್ಲಿ ಏನು ಬರೆದಿತ್ತು ಅಂತ ಹೇಳಿದರೆ, ಎಲ್ಲಿ ಹೆಣ್ಣು ಪೂಜಿಸಲ್ಪಡುತ್ತಾಳೋ, ಗೌರವಿಸಲ್ಪಡುತ್ತಾಳೋ, ಅಲ್ಲಿ ದೇವತೆಗಳು ವಾಸಿಸುತ್ತಾರೆ. ಮಹಿ ಎಂದರೆ ಭೂಮಿ, ಇಳೆ ಎಂದರೂ ಭೂಮಿ. ಮಹಿ ಪ್ಲಸ್ ಇಳೆ ಅಂದರೆ ಮಹಿಳೆಯಾಗತ್ತೆ. ಎರಡೂ ಭೂಮಿ ತೂಕದ ಶಕ್ತಿ, ಸಹನೆ, ಸಾಮರ್ಥ್ಯ ಹೊಂದಿರುವವಳೇ ಹೆಣ್ಣು. ಹೆಣ್ಣು ದುರ್ಬಲೆ ಅಲ್ಲ, ಅತಿಯಾಗಿ ಬಲವುಳ್ಳವಳು ಎಂದರ್ಥ. ಇದನ್ನು ಓದುವಾಗ ಶಕ್ತಿ, ಸಾಮರ್ಥ್ಯ, ಭೂಮಿ ತೂಕದ ಬಲ, ಇದನ್ನೆಲ್ಲ ಓದುವಾಗ ಈ ಸಿಚುವೇಶನಲ್ಲಿ ನೆನಪಾಗೋದು ಸೌಜನ್ಯ ಮಾತ್ರ. ಹಾಗಾಗಿ ಸತ್ಯ ಯಾವತ್ತಿದ್ರೂ ಮುಚ್ಚಿ ಹೋಗಲ್ಲ. ಸತ್ಯಕ್ಕೆ ಯಾವತ್ತಿದ್ರೂ ಜಯ ಇದೆ. ತಡ ಆಗಿರ್ಬೋದು, ಆದರೆ ಸತ್ಯಕ್ಕೆ ಜಯ ಸಿಕ್ಕೇ ಸಿಗುತ್ತೆ. ಸೌಜನ್ಯ ಎಂಬ ಮಹಾಶಕ್ತಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಒಂದು ಭರವಸೆಯಿಂದ ಪ್ರತಿಯೊಬ್ಬ ಮಹಿಳೆ ಆಗಿರ್ಬೋದು, ಇವತ್ತು ಪ್ರತಿಯೊಬ್ಬ ಹೋರಾಟಗಾರರಾಗಿರ್ಬೋದು, ಅಥವಾ ಪ್ರತಿಯೊಬ್ಬರು ಸೌಜನ್ಯ ಪರ ನಿಲ್ಲುವಂಥವರಾಗಿರ್ಬೋದು, ಪ್ರತಿಯೊಬ್ಬರು ಯಾರೆಲ್ಲ ಧ್ವನಿ ಎತ್ತುತ್ತಾ ಇದ್ದೀರಾ ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತ, ನಿಮ್ಮೆಲ್ಲರಿಗೂ ಹ್ಯಾಟ್ಸ್ ಆಫ್. ರಿಯಲಿ
ನಮಗೆಲ್ಲ ಯಾರಾದರೂ ನಮ್ಮ ಬಗ್ಗೆ ಏನಾದರೂ ಹಿಂದೆಗಡೆಯಿಂದ ಮಾತಾಡಿದರೆ ಅಥವಾ ನಮ್ಮ ಬಗ್ಗೆ ಏನಾದರೂ ಕೀಳಾಗಿ ಮಾತಾಡಿದರೆ ನಮ್ಗೆ ಎಷ್ಟು ನೋವಾಗುತ್ತಲ್ಲ. ಅವರಿಗೆ ನಾವು ಪಾಠ ಕಲಿಸ್ತೀವಿ ಅಂತ ಹೇಳಿ ಒಂದು ಛಲ ಅನ್ನೋದೊಂದು ಬರುತ್ತೆ. ಅದು ಕಾಮನ್ ಅಲ್ವಾ, ಪ್ರತಿಯೊಬ್ಬ ಮನುಷ್ಯರಿಗೆ ಇರುವಂಥದ್ದೇ ಅದು. ಅಂಥದ್ರಲ್ಲಿ ಸೌಜನ್ಯ ತಾಯಿ 15 ವರ್ಷಗಳಿಂದ ನ್ಯಾಯಕ್ಕೋಸ್ಕರ ಹೋರಾಡ್ತಾಯಿದ್ರೆ, ಅದೂ ಅವರ ಮಗಳನ್ನು ಅಷ್ಟು ನಿರ್ದಯವಾಗಿ ಬರ್ಬರವಾಗಿ ಕೊಂದು ಆ ನದಿ ತೀರದಲ್ಲಿ ಎಸೆದಿದ್ದಾರೆ. ಅದನ್ನು ನೋಡಿ ಕೂಡ ಅವರು ಇಷ್ಟು ವರ್ಷ ಆದರೂ ಸಹನೆ ಕಳ್ಕೊಳ್ಳದೆ ಹೋರಾಟ ಮಾಡ್ತಾ ಇದ್ದಾರೆ. ಅಷ್ಟು ಭೂಮಿ ತೂಕದ ಶಕ್ತಿಯಾಗಿ ಮತ್ತೆ ವಾಪಸ್ ಬಂದಿರೋ ಅಂಥ ಸೌಜನ್ಯಗೆ ಈ ಸಲನಾದರೂ ನ್ಯಾಯ ಸಿಗಲಿ. ಇವಾಗ ನಾವೆಲ್ಲರೂ ಏನು ಸಪೋರ್ಟ್ ಮಾಡ್ತಾ ಇದ್ದೀವಿ, ಇದು ಸ್ವಲ್ಪ ಒಂದು ದೊಡ್ಡ ಸಮುದ್ರದಲ್ಲಿ ಸಣ್ಣ ಹನಿ ಇದ್ದ ಹಾಗೆ. ಆದರೆ ಆ ಹನಿ ಸೇರಿನೇ ದೊಡ್ಡ ಸಮುದ್ರ ಆಗೋದು. ಹಾಗಾಗಿ ನಾವೆಲ್ಲರೂ ಸೌಜನ್ಯ ಪರ ನಿಲ್ಲೋಣ ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು.